ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿದ್ದು, 1 ತಿಂಗಳ ಅವಧಿಯಲ್ಲಿ 2ನೇ ಬಾರಿಗೆ ಬ್ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ಇನ್ನು ಬ್ರಿಮ್ಸ್ ಸ್ವಚ್ಛತಾ ಕರ್ಮಿ ಸಿಬ್ಬಂದಿಗಳು ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವಂತೆ ಕೈಮುಗಿದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪ್ರತಿ ತಿಂಗಳು ಸರಿಯಾಗಿ ಸಂಬಳ ಆಗುತ್ತಿಲ್ಲ, ಕುಟುಂಬದ ನಿರ್ವಹಣೆ ಕಷ್ಟ ಆಗುತ್ತಿದೆ ಅಂತ ತಮ್ಮ ಅಳಲನ್ನ ತೋಡಿಕೊಂಡಿದ್ದು, ಸ್ತ್ರೀಯರ ತುರ್ತು ಚಿಕಿತ್ಸಾ ವಾರ್ಡ್ ಒಪಿಡಿಗೆ ಭೇಟಿ, ರೋಗಿಗಳ ಸಮಸ್ಯೆ ಆಲಿಸಿ ಔಷಧಿಯ ಗುಣಮಟ್ಟದ ಆಹಾರದ ಪೂರೈಕೆ ಬಗ್ಗೆ ರೋಗಿಗಳ ಸಂಬಂಧಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಇನ್ನು ಮಹಿಳಾ ಆರೋಗ್ಯದ ಅಧ್ಯಕ್ಷೆ ಭೇಟಿ ಹಿನ್ನೆಲೆ ಬ್ರಿಮ್ಸ್ ಆಸ್ಪತ್ರೆಯನ್ನ ಸಂಪೂರ್ಣ ಸ್ವಚ್ಛಗೊಳಿಸಿರುವ ಬಿಮ್ಸ್ ಅಧಿಕಾರಿಗಳು ಬಿಮ್ಸ್ ಆಸ್ಪತ್ರೆಯನ್ನ ಸುಧಾರಣೆಯನ್ನ ಕಂಡು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಈ ತಾಯಿ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ, ಸೆಕ್ಷುವಲಿ ಹರಾಸ್ ಮಾಡ್ತಾರೆ ಒಬ್ಬರು ಸೀನಿಯರ್ ಅಂತ. ಸೊ ಅದು ಒಂದು ತನಿಖೆ ಆಗಬೇಕು. ಮತ್ತು ಇವ್ರ ಹತ್ರ ಪಾಶ್ ಕಮಿಟಿ, ಯಾಕಂದರೆ ಇಷ್ಟು ಜನ ಹೆಣ್ಮಕ್ಳು ಕೆಲಸ ಮಾಡೋ ಜಾಗದಲ್ಲಿ ಪಾಶ್ ಕಮಿಟಿ ಅದ್ರದ್ದು ಸಬ್ಮಿಟ್ ಮಾಡೋಕ್ಕೆ ನಾನು ಹೇಳಿದ್ದೀನಿ. ಈ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ, ಅದನ್ನೆಲ್ಲ ನಾನು ಚೆಕ್ ಮಾಡಬೇಕು. ಯಾಕಂದರೆ ಅವ್ರು ನನಗೆ ಇವಾಗಲೇ ಕಂಪ್ಲೇಂಟ್ ಮಾಡಿರೋದು. ಸೊ ಹಾಗಾಗಿ ಅದನ್ನೆಲ್ಲ ನೋಡಿ ಕಮಿಟಿಯಲ್ಲಿ ಏನೆಲ್ಲ ಇವರು ನಿರ್ಧಾರ ಮಾಡಿದ್ದಾರೆ, ಅದೇ ನಾನು ಹೇಳ್ತಾ ಇದ್ದೀನಿ. ನನ್ನ ಗಮನಕ್ಕೆ ನಿನ್ನೆ ಬಂದಿದೆ, ಇವತ್ತು ಕೊಟ್ಟಿದ್ದಾರೆ. ನಾನು ಇವತ್ತು ಇವ್ರ ಹತ್ರ ಪಾಶ್ ಕಮಿಟಿ ಈ ತಾಯಿ ಬಗ್ಗೆ ಏನೆಲ್ಲ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ SP ಇದಕ್ಕೆ ಇನ್ವಾಲ್ವ್ ಆಗಬೇಕಾಗತ್ತೆ. ನಾನು ಅದನ್ನೆಲ್ಲ ನನ್ನ ಆಫೀಸ್ದು ಅದನ್ನೆಲ್ಲ ತಾಯಿಗೆ ನ್ಯಾಯ ಕೊಡುವಂಥ ಕೆಲಸದಲ್ಲಿ ನಾವು ಕೆಲಸ ಮಾಡ್ತೀವಿ. ತನಿಖೆ ಆಗಬೇಕು. ಈಗ ಅವ್ರಿಗೆ ನಾನು ಆ್ಯಕ್ಷನ್ ತಗೊಳ್ಳೋದಿರಲ್ಲ, ನಾನು ಬರೀ ಬರೆಯೋದಷ್ಟೇ. ಅಥಾರಿಟಿ, ಐ ಆಮ್ ದ ರೈಟಿಂಗ್ ಅಥಾರಿಟಿ. ಜಸ್ಟ್ ನಾವು ಕನ್ಸರ್ನ್ SP ಬರೀತೀವಿ. ದೂರು ಕೂಡ ಕೊಟ್ಟಿದ್ದಾರಂತೆ ಮೇಡಮ್ ಅವರು. ಈಗ ನಿನ್ನೆ ಬಂದು ಅವ್ರು ನನಗೆ ರಾತ್ರಿ 11:30 ದೂರು ಕೊಟ್ಟರು. ಈಗ ಬಂದು ನಾನು ಹೇಳಿದ್ದಾರೆ, ನಾನು DC ಆಫೀಸಲ್ಲಿ ನಾನು ಊರಷ್ಟೂರು, ನಾನು 10 ವರ್ಷದ ಕೆಲಸ ಮಾಡ್ತಿದ್ದೆ. ಬಟ್ ಪ್ರಕಾಶ್ ಮಾಳ್ಗೆ ಅಂತಾರೆ, ನೀನು ನನ್ನ ಮಾತು ಕೇಳಬೇಕು, ಇಲ್ಲ ಅಂದರೆ ಯಾರು ಹೇಳಿದ್ರೆ ನೀವು ಹೊರಗೆ ಮಾತು ತಂದಿದ್ರೆ ನಿಂಗೆ ಹೊಡೆದತ್ತೆ ಅಂತಂದಾರೆ. ಪ್ರಕಾಶ್ ಮಾಳ್ಗೆ ಅವ್ರು ನಮ್ಮ ಮೇಲೆ ಸುಪ್ರೀಚರ್ ಅದ. ಆದ್ರೆ ನೀವೇನು ಕೆಲಸ ಮಾಡ್ತೀರಿ? ನಾನು ಆಯಮ್ಮ ಕೆಲಸ ಮಾಡಿ ಎಲ್ಲಿ ಮಾಡತ್ತೀರಿ? ಇಲ್ಲೇ ಬಿರಿಬಿದ. ಎದ್ರ ಸಲುವಾಗಿ ಏನು ಯಾವ ಕಾರಣಕ್ಕಂತ ಅವರು ನೀವು ಬೇಕು ನನಗೆ ಅಂದಾರ. ಅಂದ್ರೆ ನಂಗೆ ಆಗಲ್ಲ ಅಂದಿದೆ, ಅಂದ್ರೆ ನಿಂಗೆ ಕೆಲಸ ಮಾಡ್ಕೊಡಲ್ಲ ಅಂತಂದಾರ. ಅದಕ್ಕೆ ನಾ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದೆ. ಯಾರು ಏನು ಮಾಡಲ್ರಿ, ಯಾವ ಆಫೀಸರ್ ಏನು ಮಾಡಲ್ರು, ಯಾವ ಪೊಲೀಸರು ಏನು ಮಾಡಲ್ರು ಅಂತ. ಯಾವಾಗ ಕೊಟ್ರಿ? ಕೊಟ್ಟಿದ್ದೆ. ಯಾವಾಗ ಕೊಟ್ರಿ? FIR ಯಾವಾಗ ಮಾಡ್ರಿ? FIR ಮಾಡಿಲ್ಲ ಅವ್ರು ಇನ್ನ. ದೂರು ಕೊಟ್ಟಿರಿ? ಕೊಟ್ಟಿದೆ. ಏನಂತ ಕೊಟ್ರಿ? ನನಗೆ ಈ ಥರ ನಾನು ಕಿರ್ಕೊಳ್ಳೋ ಕೊಡ್ಲತ್ತಾರ ಅಂತ ಹೇಳಿ ಕೊಟ್ಟಿದೆ. ಏನು ಲೈಂಗಿಕ ಕಿರುಕುಳ ಕೊಡತ್ತಾರ? ನಂಗೆ ಚರ್ಮ ಆ ಥರ ಸಿಗ್ತಲ್ಲ, ಅದಕ್ಕೆ ನೀವು ಬ್ರಿಮ್ಸ್ ಡೈರೆಕ್ಟರ್ ಕಂಪ್ಲೇಂಟ್